ವಿಧಾನಸೌಧದಲ್ಲಿ ಸಿಕ್ಕ ಹಣ ಸಚಿವ ಪುಟ್ಟರಂಗ ಶೆಟ್ಟಿ ಅವರದ್ದೇ. ಪ್ರಜಾಪ್ರಭುತ್ವದ ದೇಗುಲ ವಿಧಾನಸೌಧ ಯಾವ ರೀತಿಯಾಗಿ ಕಂಗೊಳಿಸ್ತಾ ಇದೆ. ವಿಧಾನಸೌಧದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ, ವಿಧಾನಸೌಧದಲ್ಲಿ ಸಕಾರಾತ್ಮಕ ಚಿಂತನೆಗಳು ಜಾಸ್ತಿ ಆಗ್ತಾ ಇದ್ದಾವ ಅಥವಾ ಭ್ರಷ್ಟಾಚಾರಕ್ಕೆ ಪೂರಕವಾದಂಥ ಕೆಲಸಗಳು ಜಾಸ್ತಿ ಆಗ್ತಾ ಇದ್ದಾವ ಅನ್ನುವ ಅನುಮಾನ ಜನರಿಗೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ಒಟ್ಟಿನಲ್ಲಿ ವಿಧಾನಸೌಧದಲ್ಲಿ ಸಿಕ್ಕ ಹಣ ಸಚಿವ ಪುಟ್ಟರಂಗ ಶೆಟ್ಟಿ ಅವರದ್ದೇ ಅನ್ನೋ ಮಾತುಗಳನ್ನು ಆರೋಪಿ ಮೋಹನ್ ಈಗ ಒಪ್ಕೊಂಡಿದ್ದಾರೆ. ಆದರೆ ಅದಕ್ಕೆ ಯಾವ ರೀತಿಯಾದಂಥ ಪ್ರತ್ಯುತ್ತರ ಬರುತ್ತೆ, ನೆಕ್ಸ್ಟ್ ಅದಕ್ಕೆ ಸಚಿವರು ಯಾವ ರೀತಿ ಉತ್ತರ ಕೊಡ್ತಾರೆ. ಈಗಾಗಲೇ ಕಾಂಗ್ರೆಸ್ನ ಎಲ್ಲ ರಾಜಕೀಯ ಧುರೀಣರು, ವರಿಷ್ಠರು, ಜನಪ್ರತಿನಿಧಿಗಳು ಪುಟ್ಟರಂಗ ಶೆಟ್ಟಿ ಪರವಾಗಿ ಬ್ಯಾಟಿಂಗ್ ಮಾಡದಂತೆ ಕಾಣಿಸ್ತಾ ಇತ್ತು ಈ ಮುಂಚೆ. ಹೌದು, ತಪ್ಪು ಯಾರೇ ಮಾಡಿದ್ರು ಅದಕ್ಕೆ ಕ್ರಮ ಕೈಗೊಳ್ಳಬೇಕು ಅನ್ನೋ ಮಾತುಗಳನ್ನು ಹೇಳಿದರೂ ಕೂಡ ಒಂದಿಷ್ಟು ಬಳಸಬಾರದ ಪದಗಳನ್ನು ಕೂಡ ಬಳಸಿದ್ದನ್ನು ನಾವು ನೋಡಬಹುದು. ಅಂದರೆ ಈಗ ದೊಡ್ಡ ದೊಡ್ಡ ಮೊತ್ತದ ಹಣವನ್ನೆಲ್ಲ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿದ್ದಾರೆ ಭಾರತೀಯ ಜನತಾ ಪಕ್ಷದವರು ಅನ್ನೋ ಆರೋಪವನ್ನು ಮಾಡ್ತಾ ಇದ್ರು. ಆದರೆ ಸದ್ಯಕ್ಕೆ ಬಂದಿರೋ ವಿಚಾರವನ್ನು ನೀವು ಗಂಭೀರವಾಗಿ ಪರಿಗಣಿಸಬೇಕಲ್ವಾ ಅನ್ನುವ ಒಂದು ವಿವೇಚನೆಯನ್ನು ಮರೆತು ಮಾತನಾಡ್ತಿದ್ದಾರೆ ಅನ್ನೋದನ್ನು ಕೂಡ ನಾವು ಸ್ಪಷ್ಟವಾಗಿ ಅಲ್ಲಿ ನೋಡಬಹುದಾಗಿತ್ತು. ಒಟ್ಟಿನಲ್ಲಿ ವಿಧಾನಸೌಧದಲ್ಲಿ ಸಿಕ್ಕಂಥ ಹಣ ಸಚಿವ ಪುಟ್ಟರಂಗ ಶೆಟ್ಟಿ ಅವರದ್ದೇ. ಗುತ್ತಿಗೆದಾರರು ಕೊಟ್ಟಿದ್ದ ಹಣವನ್ನೆಲ್ಲ ಒಟ್ಟಿಗೆ ನಾನು ಸಂಗ್ರಹಿಸಿಟ್ಟಿದ್ದೆ, ಆ ಹಣವನ್ನು ತೆಗೆದುಕೊಂಡು ಹೋಗುವಾಗ ಸಿಕ್ಕಿಬಿದ್ದೆ. ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ ಆರೋಪಿ ಮೋಹನ್. ನಾನು ಪುಟ್ಟರಂಗ ಶೆಟ್ಟಿ ಕಚೇರಿಯಲ್ಲಿ ಟೈಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಮತ್ತು ಅವರ ಆಪ್ತ ಸಹಾಯಕನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೆ. ಹಣವನ್ನು ಸಚಿವರಿಗೆ ಕೊಡೋಕೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ನಾನು ಸಿಕ್ಕಿಬಿದ್ದೆ ಅನ್ನೋ ಮಾತುಗಳನ್ನು ಆರೋಪಿ ಮೋಹನ್ ಈಗ ಪೊಲೀಸರ ಮುಂದೆ ಹೇಳಿದ್ದಾರೆ. ಮತ್ತು ಸಚಿವ ಮಹೋದಯರು, ಶಾಸಕರು ಕೂಡ ಹೇಳ್ತಾ ಇದ್ರು ಪುಟ್ಟರಂಗ ಶೆಟ್ಟಿಗೂ ಇದಕ್ಕೂ ಏನ್ರಿ ಸಂಬಂಧ ಅನ್ನೋ ಮಾತುಗಳನ್ನು ಮಾತನಾಡಿದ್ದನ್ನು ನಾವು ಗಮನಿಸಬಹುದಾಗಿತ್ತು. ಯಾಕಂತ ಹೇಳಿದ್ರೆ ಟೈಪಿಸ್ಟ್ ಅಥವಾ ಆ ಕೊಠಡಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಏನೋ ತಪ್ಪೇ ಸಿಗಿದ್ರೆ ಅದಕ್ಕೆ ಸಚಿವರನ್ನ ಯಾಕ್ರಿ ಹೊಣೆ ಮಾಡ್ತೀರಾ ಅನ್ನೋ ಮಾತುಗಳು ವ್ಯಕ್ತವಾಗ್ತಾ ಇದ್ವು. ಆದರೆ ಈಗ ಸಚಿವರನ್ನ ಯಾಕೆ ಹೊಣೆ ಮಾಡ್ತಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಗೊತ್ತಾಗಿದೆ. ಯಾಕಂತ ಹೇಳಿದ್ರೆ ಆರೋಪಿ ಮೋಹನ್ ಸ್ವತಃ ಬಾಯ್ಬಿಟ್ಟಿದ್ದಾರೆ. ಆ ಹಣವನ್ನು ಸಚಿವ ಪುಟ್ಟರಂಗ ಶೆಟ್ಟಿ ಅವರಿಗೆ ಕೊಡ್ಲಿಕ್ಕೆ ನಾನು ಹೊರಡ್ತಾ ಇದ್ದೆ, ಆ ಸಮಯದಲ್ಲಿ ನಾನು ಸಿಕ್ಕಿಬಿದ್ದೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ ಆರೋಪಿ ಮೋಹನ್. ಒಟ್ನಲ್ಲಿ ವಿಧಾನಸೌಧದಲ್ಲಿ ಸಿಕ್ಕಂಥ ಹಣ ಪುಟ್ಟರಂಗ ಶೆಟ್ಟಿ ಅವರದ್ದೇ ಅನ್ನೋದು ಈಗ ಮೋಹನ್ ಅವರ ಮಾತುಗಳಿಂದ ವ್ಯಕ್ತವಾಗ್ತಾ ಇದ್ದಾವೆ. ಇದಕ್ಕೆ ಪುಟ್ಟರಂಗ ಶೆಟ್ಟಿ ಅವರು ಏನು ಉತ್ತರ ಕೊಡ್ತಾರೆ ಅಥವಾ ಅದಕ್ಕೆ ತಲೆದಂಡವಾಗುತ್ತಾ? ಭಾರತೀಯ ಜನತಾ ಪಕ್ಷದವರು ಈಗಾಗಲೇ ವಾಚಾಮಗೋಚರವಾಗಿ ಹಿಗ್ಗಾಮುಗ್ಗವಾಗಿ ಬೈಯೋದನ್ನು ಕೂಡ ನಾವು ನೋಡಿದ್ದೇವೆ. ಯಾಕಂತ ಹೇಳಿದ್ರೆ ನಾಚಿಕೆ ಆಗಬೇಕು ನಿಮ್ಮ ಸರ್ಕಾರದಲ್ಲಿ, ಇನ್ನೂ ಕೂಡ ನೀವು ಆ ಹಣ ಸಣ್ಣ ಪ್ರಮಾಣದ ಹಣ ಅನ್ನೋ ಒಂದು ಸಾಬೀತನ್ನು ಮಾಡ್ತಾ ಇದ್ದೀರಿ, ಸಬೂಬ್ ಕೊಡ್ತಾ ಇದ್ದೀರಿ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ವ್ಯಕ್ತವಾಗ್ತಾ ಇದೆ. ಬನ್ನಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆ ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ಕರೆಸ್ಪಾಂಡೆಂಟ್ ಸುರೇಶ್ ಬಾಬು. ಎಸ್, ಮೋಹನ್ ತಪ್ಪೊಪ್ಪಿಕೊಂಡಿದ್ದಾರೆ. ನೆಕ್ಸ್ಟ್ ಯಾವ ರೀತಿ ವಿಚಾರಣೆ ನಡೀತಾ ಇದೆ? ಪುಟ್ಟರಂಗ ಶೆಟ್ಟಿ ಅವರನ್ನ ಅಭಿಪ್ರಾಯಗಳನ್ನ ಸಂಗ್ರಹಿಸೋ ಕೆಲಸ ಆಯ್ತಾ? ಮುಂದೆ ಯಾವ ಪರಿಣಾಮಗಳನ್ನು ನಿರೀಕ್ಷೆ ಮಾಡಬಹುದು? ಸದ್ಯಕ್ಕೆ ಏನು ನಡೀತಾ ಇದೆ? ವಾಟ್ಸ್ ದ ಸ್ಟೇಟಸ್, ಸುರೇಶ್ ಬಾಬು? ಹೌದು ರಾಘವ್, ಏನು ವಿಧಾನಸೌಧದ ಅಂದರೆ ಸರ್ಕಾರದ ಹೃದಯ ಭಾಗದಲ್ಲೇ ವಿಧಾನಸೌಧದಲ್ಲೇ ಈ ಥರ 25 ಲಕ್ಷಕ್ಕೂ ಹೆಚ್ಚು ಹಣ ಏನು ಮೋಹನ್ ಹತ್ರ ಪತ್ತೆ ಆಗಿರ್ತಕ್ಕಂಥದ್ದು. ಪತ್ತೆ ಆದ ನಂತರದಲ್ಲಿ ಏನೆಲ್ಲ ವಿದ್ಯಮಾನಗಳಾಗಿದೆ, ಪೊಲೀಸರು ಆತನನ್ನು ಕರ್ಕೊಬಂದು ವಿಚಾರಣೆ ನಡೆಸಿದ್ದು, ವಿಚಾರಣೆಗೆ ನಿನ್ನೆ ಹಾಜರಾಗದೇ ಇದ್ದದ್ದು ಮತ್ತು ಇವತ್ತು ಪೊಲೀಸರು ವಿಚಾರಣೆ ಎದುರಿಸಿದಂಥ ಸಂದರ್ಭದಲ್ಲಿ ಆತ ಹೌದು ಇದು ಪುಟ್ಟರಂಗ ಶೆಟ್ಟಿ ಅವರ ಹಾಗೆ ಕೊಡಲಿಕ್ಕೆ ಕಲೆಕ್ಟ್ ಮಾಡ್ಕೊಂಡು ಹೋಗಿರ್ತಕ್ಕಂಥ ಹಣ, 3-4 ಜನ ಗುತ್ತಿಗೆದಾರರು ಏನು ಕೊಟ್ಟಿರ್ತಕ್ಕಂಥ ಹಣನ 3-4 ಜನರ ಬಳಿ ನಾನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಅವ್ರಿಗೆ ಕೊಡ್ಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭ ಹೌದು ಅಂತಕ್ಕಂಥ ತಪ್ಪನ್ನು ಆತ ಪೊಲೀಸರ ಮುಂದೆ ಒಪ್ಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅದು 25 ಲಕ್ಷಕ್ಕೂ ಹೆಚ್ಚು ಹಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಅದು ಭ್ರಷ್ಟಾಚಾರ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಕೇಸನ್ನು ವಿಧಾನಸೌಧ ಪೊಲೀಸರು ACBಗೆ ವರ್ಗಾವಣೆ ಮಾಡಿದ್ದಾರೆ. ಇಂದು ಬೆಳಗ್ಗೆ 10 ಗಂಟೆ ಸುಮಾರಿಗೆ ವಿಧಾನಸೌಧ ಪೊಲೀಸರು ACBಗೆ ವರ್ಗಾವಣೆ ಮಾಡಿದ್ದು. ACBಯಲ್ಲಿ ಈ ಪ್ರಕರಣ ಸಂಬಂಧಪಟ್ಟಂಗೆ, ಆದರೆ ಈ ಕೇಸಿಗೆ ಸಂಬಂಧಪಟ್ಟಂಗೆ ACB ಪೊಲೀಸರೀಗ ತನಿಖೆಯನ್ನು ಮುಂದುವರಿಸ್ತಾರೆ. ಅಂದರೆ ಸರ್ಕಾರ ಅಥವಾ ಸಮ್ಮಿಶ್ರ ಸರ್ಕಾರದಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ಯಾಕೆ ಸಂಬಂಧಪಟ್ಟಂತೆ ಸೀನಿಯರ್ ಆಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಉಸ್ತುವಾರಿ ಆಗಿರ್ತಕ್ಕಂಥವರು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ಏನು ಕ್ರಮ ಕೈಗೊಳ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಸಹ ಇದು ಹೇಳ್ತದೆ. ಅದರ ಜೊತೆಗೆ ಇದೀಗ ಪುಟ್ಟರಂಗ ಶೆಟ್ಟಿ ಸಂಬಂಧಪಟ್ಟಂಗೆ ಪುಟ್ಟರಂಗ ಶೆಟ್ಟಿ ಅವರು ಸಹ ಏನು ಈ ಬಗ್ಗೆ ಇದೆಲ್ಲ ಸುಳ್ಳು ಆರೋಪಗಳು ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ರು ಪ್ರಾರಂಭದಲ್ಲಿ. ಈಗ ಏನು ಹೇಳ್ತಾರೆ ಅನ್ನೋದನ್ನು ಈಗ
ನಾವು ಕಾದು ನೋಡಬೇಕಿದೆ. ಜೊತೆಗೆ ಎಲ್ಲೋ ಒಂದು ಕಡೆ ಪ್ರಕರಣನ ದಿಕ್ತಪ್ಪಿಸಲಿಕ್ಕೆ ಇದನ್ನು ACBಗೆ ವರ್ಗಾವಣೆ ಮಾಡಲಾಗಿದೆಯಾ? ಈಗ ಹ್ಯಾಬ್ಲೋಟ್ ವಾಚ್ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿ ಅಂದರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಗಂಭೀರ ಆರೋಪ ಬಂದಿದ್ದು ACB ಈಗ ಈ ಪ್ರಕರಣವನ್ನು ಮುಚ್ಚಾಕಿರ್ತಕ್ಕಂಥ ಅಥವಾ ಈ ಪ್ರಕರಣವನ್ನು ಖುಲಾಸೆಗೊಳಿಸಿರ್ತಕ್ಕಂಥದ್ದು ನಾವು ಗಮನಿಸಿದ್ದೀವಿ. ನಿಜವಾಗ್ಲೂ ಪುಟ್ಟರಂಗ ಶೆಟ್ಟಿ ಅವರ ಮೇಲೆ ಬಂದಿರತಕ್ಕಂಥ ಆರೋಪ ಅಥವಾ ಜೊತೆಗೆ ಆರೋಪಿ ಮೋಹನ್ನೇ ನಾನು ಪುಟ್ಟರಂಗ ಶೆಟ್ಟಿ ಅವರು ಕೊಡ್ಲಿಕ್ಕೆ ಇದನ್ನ ಸಂಗ್ರಹ ಮಾಡ್ಕೊಂಡು ಹೋಗಿ ಸಂದರ್ಭದಲ್ಲಿ ತರ ಸಿಕ್ಕಾಕೊಂಡಿದ್ದು ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ರು ಸಹ ಏನು ಕ್ರಮ ಕೈಗೊಳ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಥವಾ ಸಂಬಂಧಪಟ್ಟ ಸರ್ಕಾರ ಅಂತಕ್ಕಂಥದ್ದು ಈಗ ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ. ರಾಘವ್, ಥ್ಯಾಂಕ್ ಯು ಸುರೇಶ್ ಬಾಬು.